ದಿಲೀಪ್ ರಾಜ್ ಸಾವಿನ ಅಸಲಿ ಸತ್ಯ ಬಯಲಾಯಿತು. ಸೊ ಅಷ್ಟಕ್ಕೂ ಅವ್ರ ಸಾವಿಗೆ ಕಾರಣ ಈ ರೀತಿಯಾಗಿದೆಯಾ? ಸೊ ಒಂದು ರೋಚಕ ಕಥೆಯನ್ನು ಬಿಚ್ಚಿಟ್ಟ ಒಂದು ದಿಲೀಪ್ ರಾಜ್ರವರ ಹೆಂಡತಿ. ಅಷ್ಟಕ್ಕೂ ಇಂತಹ ಕಥೆ ನಡೆದಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಒಂದು ಮರಣ ಹೊಂದಿದ ಆದ ಮೇಲೆ ಕೆಲವೊಂದಿಷ್ಟು ದಿನಗಳ ನಂತರ ಒಂದು ರೋಚಕ ಕಥೆಯನ್ನು ಬಿಚ್ಚಿಟ್ಟ ಒಂದು ದಿಲೀಪ್ ರಾಜ್ರವರ ಹೆಂಡತಿ. ಸೊ ಅಷ್ಟಕ್ಕೂ ಏನಾಯಿತು? ಆ ರೋಚಕ ಕಥೆ ಏನು? ಸೊ ಏನಾದರೂ ಮೋಸ ಮಾಡಿದ್ರಾ? ಬೇಕಂತ ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ರಾ? ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಈ ಒಂದು ದಿಲೀಪ್ ರಾಜ್ರವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸೊ ಇವರು ಯಾವ ರೀತಿಯಾದ ಒಂದು ಮನುಷ್ಯ, ಒಳ್ಳೆಯವರ? ಸೊ ಇವ್ರ ಬಗ್ಗೆ ಯಾವ ಫಿಲ್ಮ್ ನಿಮ್ಗೆ ಇಷ್ಟ? ಇದರೆಲ್ಲದ್ರ ಬಗ್ಗೆ ಏನು ಅನಿಸುತ್ತೆ ದಿಲೀಪ್ ರಾಜ್ರವ್ರ ಬಗ್ಗೆ ಒಟ್ಟಾರೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಿಲೀಪ್ ರಾಜ್ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಒಬ್ಬ ಒಳ್ಳೆಯ ನಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವರ ಹಲವಾರು ಸಿನಿಮಾಗಳು ಕೂಡ ತುಂಬ ಎಲ್ಲರ ಜನರಿಗೆ ಇಷ್ಟವಾಗಿತ್ತು. ಸೊ ಈಗಿನ ಯಾವ ಮೂವಿಯಪ್ಪ ಅಂತಂದರೆ ರೀಸೆಂಟ್ ಆಗಿರುವ ಒಂದು ಲವ್ ಮಾಕ್ಟೇಲ್ 3 ಮೂವಿ ಎಲ್ರಿಗೂ ಕೂಡ ತುಂಬ ಹಿಡಿಸಿತ್ತು. ಸೊ ಇಂತಹ ಒಳ್ಳೆಯ ನಟ ಎಲ್ಲರನ್ನು ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಎಲ್ಲರೂ ಕೂಡ ದುಃಖ ಪಡುವ ವಿಷಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಯಾಕಪ್ಪ ಅಂತಂದರೆ ಇಂಥ ಒಬ್ಬ ಒಳ್ಳೆಯ ನಟ, ಯಾರಿಗೂ ಕೂಡ ಹೇಟರ್ ಆಗಿಲ್ಲದೆ ಇರುವಂಥ ನಟ ಒಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಸೊ ಎಲ್ಲ ಒಂದು ಅಭಿಮಾನಿಗಳ ಬಳಗ ಆಗಿರ್ಬೋದು, ಹಾಗೆ ಒಂದು ಚಿತ್ರರಂಗದ ಬಳಗ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಶೋಕವನ್ನು ವ್ಯಕ್ತಪಡಿಸಿದರು. ಸೊ ಎಲ್ಲರೂ ಕೂಡ ತುಂಬಾ ಒಂದು ಶೋಕವನ್ನು ವ್ಯಕ್ತಪಡಿಸಿದರು. ಅವರ ಒಂದು ಆತ್ಮೀಯ ಗೆಳೆಯರಾದಂಥ ವಿಜಯ್ ರಾಘವೇಂದ್ರ ಆಗಿರ್ಬೋದು, ಇನ್ನು ಆ್ಯಂಕರ್ ಅನುಶ್ರೀ ಅವರಾಗಿರ್ಬೋದು, ತುಂಬಾ ಒಂದು ಶೋಕದಲ್ಲಿ ಮುಳುಗಿದ್ರು. ಅದಾದ ನಂತರ ಏನಾಗಿತ್ತಪ್ಪ ಅಂತಂದರೆ ಇವರ ಸಾವಿಗೆ ಮುಖ್ಯ ಕಾರಣ ಏನು ಅಂತಕ್ಕಂಥದ್ದು ಕೆಲವೊಂದಿಷ್ಟು ಜನರ ಒಂದು ಕುತೂಹಲವಾಗಿತ್ತು. ಸೊ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬ ಚಾಲ್ತಿಯಲ್ಲಿದ್ದಾವೆ. ಸೊ ಇವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸೊ ಆಸ್ಪತ್ರೆಗೆ ಒಂದು ಕರೆದೊಯ್ಯುವಷ್ಟರಲ್ಲಿ ಸೊ ಇವರು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಂದು ಮಾಧ್ಯಮಗಳ ಮೂಲಕ ಆಗಿರ್ಬೋದು, ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳ ಮೂಲಕ ಆಗಿರ್ಬೋದು ನಿಮಗೆಲ್ಲ ತಿಳಿದು ಬಂದಿತ್ತು. ಸೊ ಆದರೆ ಏನಾಗಿತ್ತು ಅವತ್ತು ರಾತ್ರಿ ಏನಾಯಿತು? ಸೊ ಅಷ್ಟಕ್ಕೂ ಯಾಕೆ ಒಮ್ಮೆ ಹೃದಯಾಘಾತದಿಂದ ಇವರು ಸಾವನ್ನಪ್ಪಿದ್ರು? ಹಾಸ್ಪಿಟಲ್ಗೆ ಮೊದಲೇ ಯಾಕೆ ಹೋಗಲಿಲ್ಲ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎಳೆಯಾಗಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ದಿಲೀಪ್ ರಾಜ್ ಇವರಿಗೆ ಮೊದಲೇ ಎದೆ ನೋವು ಕಾಣಿಸ್ಕೊಂಡಿತ್ತಂತೆ. ಇವ್ರಿಗೆ ಮೊದಲೇ ಎದೆ ನೋವು ಕಾಣಿಸ್ಕೊಂಡಿರೋದ್ರಿಂದ ಇವರು ಆ ಒಂದು ಎದೆ ನೋವನ್ನು ನಿರ್ಲಕ್ಷಿಸಿದ್ದಾರಂತೆ. ಸೊ ಅಷ್ಟಕ್ಕೂ ನಿರ್ಲಕ್ಷ್ಯ ಮಾಡೋಕ್ಕೆ ಏನು ಕಾರಣವಾಯಿತು? ಸೊ ಒಂದು ವಾಚ್ ಕಾರಣವಾಯಿತಂತೆ. ಯಾಕೆ ವಾಚ್ ಕಾರಣವಾಯಿತು? ಸೊ ಇವರು ಒಂದು ವಾಚಲ್ಲಿ ತಮ್ಮ ಹೃದಯ ಬಡಿತವನ್ನು ನೋಡಿದ್ದಾರೆ. ಸೊ ಆ ಹೃದಯ ಬಡಿತ ಎಲ್ಲಿ ಕೂಡ ನಾರ್ಮಲ್ ಆಗಿದೆ. ಸೊ ಯಾವುದೇ ರೀತಿಯ ಒಂದು ಅಪಾಯಗಳನ್ನು ಆ ಒಂದು ಹೃದಯ ಬಡಿತ ವಾಚ್ನಲ್ಲಿ ತೋರಿಸಿಲ್ಲ. ಸೊ ಆದ ಕಾರಣ ಇವ್ರು ಏನು ತಿಳ್ಕೊಂಡಿದ್ದಾರೆಪ್ಪ ಅಂತಂದರೆ, ಇಲ್ಲ ನನ್ನ ಹೃದಯ ಬಡಿತ ಚೆನ್ನಾಗೇ ಇದೆ, ಸೊ ನನಗೇನೂ ಆಗಿಲ್ಲ, ಸುಮ್ಮನೆ ಹಾಗೆ ಎದೆ ನೋಯ್ತಾ ಇರ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ದಿಲೀಪ್ ರಾಜ್ರವರು ಒಂದು ಮನಗೊಂಡಿದ್ದಾರೆ. ಸೊ ಆ ರೀತಿಯಾಗಿದ್ದ ಒಂದು ಘಟನೆಗಳು ನಡೆದಾದ ತಕ್ಷಣ ಏನಾಗಿದೆಯಪ್ಪ ಅಂತಂದರೆ, ಸೊ ನನ್ನ ಹೃದಯ ಬಡಿತ ಚೆನ್ನಾಗಿದೆ, ಸೊ ನನಗೇನೂ ಆಗಿಲ್ಲ, ಸುಮ್ಮನೆ ಎದೆ ನೋಯಿಸ್ತಿರ್ಬೋದು ಅಂತಕ್ಕಂಥ ಮಾತಿನಿಂದ ಸೊ ಸುಮ್ಮನೆ ಹಾಗೆ ಇದ್ದಿದ್ದಾರೆ. ಸೊ ಬೆಳಿಗ್ಗೆ ನಸುಕಿನ ಜಾವ ಒಂದು ಎದೆ ನೋವು ಹೆಚ್ಚಾಗುತ್ತೆ. ಸೊ ಎದೆ ನೋವು ಹೆಚ್ಚಾದ ತಕ್ಷಣ ಒಂದು ಹೆಂಡತಿ ಎಲ್ಲರನ್ನು ಕರೀತಾರೆ. ಸೊ ಎಲ್ಲರನ್ನು ಕರೆದಾದ ತಕ್ಷಣ ಸೊ ಒಂದು ಹಾಸ್ಪಿಟಲ್ಗೆ ಒಂದು ಕರೆದೊಯ್ತಾರೆ. ಸೊ ಆವಾಗ ದಿಲೀಪ್ ರಾಜ್ರವರು ಸೊ ಹಾಸ್ಪಿಟಲ್ಲೇ ನಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರಂತೆ. ಸೊ ಹಾಸ್ಪಿಟಲ್ನಲ್ಲಿ ಅನ್ನೋದಕ್ಕಿಂತ ಸೊ ಒಂದು ಹಾದಿಯ ಒಂದು ಮಾರ್ಗದ ಮಧ್ಯದಲ್ಲಿ ಸೊ ತಮ್ಮ ಕೊನೆಯ ಉಸಿರನ್ನು ಇಲ್ಲಿ ಒಂದು ದಿಲೀಪ್ ರಾಜ್ರವರು ಹೇಳಿದ್ದಾರಂತೆ. ಸೊ ಒಬ್ಬ ಒಳ್ಳೆಯ ನಟ ನಮ್ಮ ಕನ್ನಡ ಚಿತ್ರರಂಗವನ್ನು ಬಿಟ್ಟು ಆಗಲಿದ್ದಾರೆ. ಸೊ ಇವ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಎಲ್ಲರೂ ದಯವಿಟ್ಟು ಓಂ ಶಾಂತಿ ಅಂತ ಕಮೆಂಟ್ ಮಾಡಿ.